ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಸೋಮವಾರ ಬೆಳಗಿನ ರುಟೀನ್ ಸ್ಟಾರ್ಟ್ ಆಗಿದೆ. ಎದ್ದಿದ್ದೆ 6 ಗಂಟೆಗೆ. ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪುಲಾವು ಮೊಸರು ಬಜ್ಜಿ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಪುದೀನ ಪುಲಾವ್ ಮಾಡಿದ್ದೆ. ಶಾಹಿ ಬಿರಿಯಾನಿ ಪುಲಾವ್ ಅಂತ ಹೇಳಿದ್ರು ತಪ್ಪೇನಿಲ್ಲ. ಸೊ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೆ. ಇವಾಗ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಕಸದ ಗಾಡಿ ಬಂದರೆ ಕಸ ಬಿಸಾಕೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಈಶಾನಿನ ವಾಕಿಂಗ್ ಕರ್ಕೊಂಡು ಹೋಗಿ ಬರೋದು, ಮಕ್ಕಳಿಗೆ ಅಂದರೆ ಪೆಟ್ಸ್ಗೆ ಫುಡ್ ಹಾಕೋದು, ಮತ್ತು ಈ ಏನಾದರೂ ಬೆಡ್ಶೀಟ್ ಈ ಥರ ವಾಷಿಂಗ್ ಇದ್ದರೆ ಅದನ್ನೆಲ್ಲ ಹಾಕೋದು, ಮತ್ತು ಯುಟಿಲಿಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಈ ಕೆಲಸಗಳು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅಡುಗೆ ಮನೆಯಲ್ಲಂತೂ ಗೊತ್ತೇ ಇದೆಯಲ್ವಾ, ಅಡುಗೆ ಮನೆ ಮತ್ತು ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಇದು ರೂಟೀನ್ ಡೈಲಿ ಎಲ್ಲ ಹೆಣ್ಮಕ್ಳದ್ದು ಮನೆಯಲ್ಲಿ ಇದ್ದೇ ಇರುತ್ತೆ. ಅದು ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರು ಮನೇಲಿ ಇದ್ದಾರಂದರೆ ಆದಷ್ಟು ಬೇಗ ಫಟಾಫಟ್ ಅಂತ ಬೇಗ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಧುಮುಕ್ಬೇಕು. ಈ ಥರ ಇರುತ್ತೆ. ಸೊ ಬೇಗ ಕೆಲಸ ಮುಗಿಸಿದ್ರೆ ಆಮೇಲೆ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಬೋದು ಅನ್ನೋದು ಒಂದು ನನಗೆ. ಅದಕ್ಕೇ ಫಟಾಫಟ್ ಅಂತ ಎಲ್ಲನೂ ನಾನು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಚಳಿ ಇದೆ ತುಂಬ. ನಮ್ಮ ಮನೆಯಲ್ಲಂತೂ ತುಂಬ ಥಂಡಿ, ಗಾಳಿ, ಚಳಿ ಎಲ್ಲ ಬರುತ್ತೆ. ಆಮೇಲೆ ಇನ್ನೊಂದು ಏನು ಅನುಕೂಲ ಅಂದರೆ ಈ ಬಾಲ್ಕನಿನಲ್ಲಿ ಒಂದೇ ಒಂದು ಮಳೆ ಹನಿ ಕೂಡ ಡ್ರಾಪ್ ಒಳಗಡೆ ಬರಲ್ಲ. ಬಾಲ್ಕನಿ ಒಳಗಡೆ ಬರೋದೇ ಇಲ್ಲ. ಎಷ್ಟೇ ಜೋರಾಗಿ ಅಡ್ಡ ಮಳೆ ಬರಲಿ, ಉದ್ದ ಮಳೆ ಬರಲಿ, ಯಾವ ಕಡೆನಾದರೂ ಮಳೆ ಬರಲಿ, ಆದರೆ ನಮ್ಮ ಮನೆ ಬಾಲ್ಕನಿ ಒಳಗಡೆ ಒಂದೇ ಒಂದು ಡ್ರಾಪ್ ಕೂಡ ಮಳೆ ಹನಿಗಳು ಬರಲ್ಲ. ಸೊ ಬೆಡ್ಶೀಟು ಬಟ್ಟೆಗಳು ಯಾವುದೂ ಒದ್ದೆ ಆಗೋದಿಲ್ಲ. ಮತ್ತು ಏನಾದರೂ ನಾವು ಬಾಲ್ಕನಿನಲ್ಲಿ ಈರುಳ್ಳಿ ಬುಟ್ಟಿ ಏನಾದರೂ ಇಟ್ಟಿದ್ರೆ ಅದ್ರ ಮೇಲೂ ನೀರು ಬೀಳೋದಿಲ್ಲ. ಸೊ ಹೀಗಾಗಿ ತುಂಬ ಅನುಕೂಲಗಳು ಕೂಡ ಇದೆ ಅಂತ ಹೇಳ್ತೀನಿ. ಏನೋ ದೇವರ ಆಶೀರ್ವಾದ. ಇಷ್ಟು ಮಾತ್ರ ಒಂದು ಸಿಗೋದು ಪುಣ್ಯ ಇವಾಗ ಬೆಂಗಳೂರಲ್ಲಿ ಅಂತ ಕೂಡ ಹೇಳ್ತೀನಿ. ನನಗೂ ಬ್ಯುಸಿ ಆಗಿರೋದಂದರೆ ತುಂಬಾ ಇಷ್ಟ. ಮನೆ ಕೆಲಸಗಳಾಯಿತು, ನನ್ನ ಟೈಲರಿಂಗ್ ಕೆಲಸ ಆಯಿತು, ನಮ್ಮ ಪೆಟ್ಸ್ಗಳನ್ನ ನೋಡ್ಕೊಳ್ಳೋದಾಯಿತು, ತುಂಬ ಖುಷಿ ಆಗುತ್ತೆ ನನಗೆ. ಸೋಂಬೇರಿಗಳ ಥರ ಕೂತ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಮತ್ತು ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಏನು ಚಳಿನರ ಆಗಲಿ ಮಳೆನರ ಆಗಲಿ ನೋಡ್ರಿ, ಸ್ವೆಟ್ರ್ ಏನೋ ಹಾಕ್ಕೊಂಡು ನನ್ನ ಆರೋಗ್ಯಕ್ಕೆ ಯಾವ ಥರ ನಾನು ಹೆಲ್ತ್ನ ಇಟ್ಕೊಳ್ಬೇಕು, ಬೆಚ್ಚಗೆ ಇಟ್ಕೊಳ್ಬೇಕಾ ಸ್ವೆಟ್ರ್ ಹಾಕ್ಕೊಳ್ತೀನಿ. ಏನಾದರೂ ಸಮ್ಮರ್ ಇದೆಯಾ, ಒಂದು ಕಾಟನ್ ಕುರ್ತಾ ಟಾಪು ಆ ಥರ ಹಾಕ್ಕೊಳ್ತೀವಿ. ಈಗ ತುಂಬ ಚಳಿ ಇದೆಯಾ, ಗ್ರನೈಟ್ ಎಲ್ಲ ಕೋಲ್ಡ್ ಆಗಿದೆಯಾ ಐಸ್ ಥರ, ಸ್ವಲ್ಪ ಸಾಕ್ಸು ಇಲ್ಲ ಚಪ್ಪಲಿಗಳ್ನ ಮನೆಯಲ್ಲಿ ಹಾಕ್ಕೊಂಡು ಓಡಾಡ್ತೀವಿ. ಆದರೆ ಕೆಲಸಗಳನ್ನಂತೂ ಮಾಡಲೇಬೇಕು. ಸೋಂಬೇರಿಗಳ ಥರ ಇರೋಕ್ಕೆ ನನಗಂತೂ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ನಮಗೆ ಎಷ್ಟು ದೇವರು ಕೈ ಕಾಲು ಎಲ್ಲ ಬುದ್ಧಿ ಎಲ್ಲ ಕೊಟ್ಟಿರುವಾಗ ಒಳ್ಳೆ ಹ್ಯಾಂಡಿಕ್ಯಾಪ್ ಥರ ನಾವು ಇದನ್ನು ಮಾಡಿದ್ರೆ ಅದು ಒಂದಲ್ಲ ಒಂದು ದಿವಸ ದೇವ್ರು ನಮಗೆ ಪಾಠ ಕಲಿಸ್ತಾರೆ ಅಂತ ಹೇಳ್ತೀನಿ. ದೇವ್ರಿಗೂ ಕೂಡ ನಾವು ಒಂದು ದಿವಸ ಉತ್ತರ ಹೇಳಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಾವು ಹಾರ್ಡ್ ವರ್ಕ್ ಮಾಡಬೇಕು ಅಂತಲೇ ಹೇಳ್ತೀನಿ. ಆಮೇಲೆ ಇನ್ನೊಂದೇನೆಂದರೆ ಈ ಥರ ಬ್ಯುಸಿಯಾಗಿರೋದ್ರಿಂದ ಯಾವ ಚಿಂತೆಗಳು ಅಷ್ಟೊಂದು ಪರಿಣಾಮ ಬೀರೋದಿಲ್ಲ ನಮಗೆ. ನೋಡಿ, ನಮ್ಮ ಶ್ರೀ ಗೌರಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ಅವಳು ನನ್ನ ಬಿಟ್ಟು ಇರೋದೇ ಇಲ್ಲ. ಒಂದೇ ನಾನು ಎಲ್ಲಾದರೂ ಮಾಯ ಆಗಿಬಿಟ್ರೆ, ಅಂದರೆ ಏನು ವಾಶ್ರೂಮ್ಗೆ ಹೋಗ್ತೀನಿ, ಬಟ್ಟೆ ಒಣಗಾಗಕ್ಕೆ ಬಾಲ್ಕನಿಗೆ ಹೋಗ್ತೀನಿ, ಒಂದು ಕಡೆ ಕೂರಿಸಿರ್ತೀನಿ, ಕೂತ್ಕೊಳ್ಳೋದೇ ಇಲ್ಲ. ಕುಯ್ ಅಂತ ಅವ್ರ ಅಮ್ಮನ್ನ ಬಿಟ್ಟು ನಾನೇ ಇರಬೇಕಂತ, ಅವಳ ಜೊತೆಯಲ್ಲಿ ನಾನೇ ಅವಳನ್ನ ನೋಡ್ಕೋಬೇಕಂತೆ, ನಾನೇ ಎತ್ಕೊಂಡು ಓಡಾಡ್ಬೇಕು ಕಂಕ್ಳಲ್ಲಿ. ಅವಳೇ ಮಗು ಥರ ಆಡ್ತಾಳೆ. ಅವ್ರ ಅಮ್ಮನ್ನ ಅಷ್ಟು ಕೇರ್ ಮಾಡಲ್ಲ. ಅವರಮ್ಮ ಬೇಕಾಗಿಲ್ಲ ಅವಳಿಗೆ. ಏನು ಈ ಥರ ಮಗು ಥರ ಆಡುತ್ತೆ. ನನಗೆ ವಿಚಿತ್ರ ಅನಿಸುತ್ತೆ ಪ್ರಾಣಿಗಳ್ನ ಈ ಥರ ನೋಡಿದ್ರೆ. ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಬಾತ್ರೂಮಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಮಾಡಿಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡು, ಆಮೇಲೆ ಕಾರ್ತಿಕ ಶಾಂಪು, ಮೀರಾ ಶಾಂಪೂನೇ ನಾನು ಯೂಸ್ ಮಾಡೋದು. ತಲೆ ಸ್ನಾನ ಮಾಡಿಕೊಂಡು ಕಿಚನ್ಗೆ ಬಂದಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಇವತ್ತು ಪುಲಾವ್ ಮಾಡಿದ್ದೆ, ಮೊಸರು ಬಜ್ಜಿ ಮಾಡಿದ್ದೆ. 6 ಗಂಟೆಗೆ ಮಾಡಿರೋದು 9:30 10 ಗಂಟೆಗೆ ನಾನು ತಿನ್ನಕ್ಕೆ ಬಂದರೆ ಏನಾಗಿರುತ್ತೆ, ಈ ವಿಂಟರಲ್ಲಿ ತಣ್ಣಗಾಗಿ ಐಸ್ ಥರ ಆಗಿರುತ್ತೆ ಪುಲಾವ್. ಅದಕ್ಕೆ ನಾನಿವಾಗ ಅದನ್ನು ಸ್ವಲ್ಪ ಗರಂ ಮಾಡ್ತಾಯಿದ್ದೀನಿ, ಬಿಸಿ ಮಾಡ್ತೀನಿ. ಮೊಸರು ಬಜ್ಜಿ ರಾಯ್ತಾ ಇದ್ರೇ ನನಗೆ ಪುಲಾವು, ವಾಂಗಿಬಾತು ಮತ್ತು ಪುದೀನ ಬಾತು ಇದೆಲ್ಲ ಇಷ್ಟ ಆಗುತ್ತೆ. ಅದಕ್ಕೇ ಫಸ್ಟ್ ಪುಲಾವ್ ಬಿಸಿ ಮಾಡಿಕೊಂಡು ಸೌತೆಕಾಯಿ ರಾಯ್ತ ಮಾಡಿದ್ದೀನಿ. ಸೌತೆಕಾಯಿ ಎಳೆದಿರೋದು ಚೆನ್ನಾಗಿ ತುರಿದ್ಬಿಟ್ಟು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿ, ಮತ್ತು ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿದ್ರೆ ಮೊಸರು ಬಜ್ಜಿ ರಾಯ್ತ ಪುಲಾವ್ಗೆ ತುಂಬ ಚೆನ್ನಾಗಿರುತ್ತೆ. ವಾಂಗಿಬಾತು ಒಂದು ದಿವಸ ಮಾಡಬೇಕು. ಹೀಗೇ ದಿನ ಒಂದೊಂದು ಬೆಳಗ್ಗೆ 6 ಗಂಟೆಗೆ ಬ್ರೇಕ್ಫಾಸ್ಟ್ ನಾನು ರೆಡಿ ಮಾಡ್ತಾ ಇರ್ತೀನಿ. ನಾಳೆಗೆ ಅಂದರೆ ಮಂಗಳವಾರಕ್ಕೆ ನಾನು ದೋಸೆಗೆ ಕೂಡ ಇಟ್ಟಿದ್ದೀನಿ ಇವತ್ತು. ಆಮೇಲೆ ಬೆಳಗ್ಗೆ ದೋಸೆ ಮಾಡೋಕ್ಕಾಗುತ್ತೋ ಇಲ್ವ ನಾಳೆಗೆ ಏನು ಅಂದರೆ ಟೊಮೊಟೊ ಬಾತ್ ಮಾಡ್ತೀನಿ. ಪುದೀನ ಹಾಕ್ಬಿಟ್ಟು ಸ್ವಲ್ಪ ಬಟಾಣಿ ಇದೆ, ನೆನೆಸಿರೋ ಬಟಾಣಿ ಇದೆ, ಮತ್ತು ಸ್ವಲ್ಪ ಆಲೂಗಡ್ಡೆ ಇದೆ. ಆಲೂಗಡ್ಡೆ ಬಟಾಣಿ ಹಾಕಿ ಪುದೀನ ಹಾಕಿ ಸ್ವಲ್ಪ ಟೊಮೊಟೊ ಒಂದು 2-3 ಟೊಮೊಟೊ, ಅಂದರೆ ಹೈಬ್ರಿಡ್ ಆಪಲ್ ಟೊಮೊಟೊ ಹೈಬ್ರಿಡ್ ಇರುತ್ತಲ್ಲ
ಅದನ್ನೇ ರುಬ್ಬಿ ಹಾಕ್ಬಿಟ್ಟು ಮೆಣಸಿನ್ಕಾಯಿ ರುಬ್ಬಿ ಹಾಕಿ ಟೊಮೊಟೊ ಬಾತು ಅನ್ಬೋದು, ಇಲ್ಲ ಆಲೂ ಮಟರ್ ಪುಲಾವ್ ಅಂತ ಅನ್ಬೋದು. ಏನೋ ಒಂದು ಒಟ್ಟಿನಲ್ಲಿ ರೈಸ್ ಬಾತ್ ಅಂತೂ ಮಾಡ್ತೀನಿ ಬೆಳಗ್ಗೆ. ಆಮೇಲೆ ಹುದುಗು ದೋಸೆ ಸಾಯಂಕಾಲ ಬಂದರೆ ಸಾಯಂಕಾಲ ದೋಸೆ ಮಾಡಿಕೊಡ್ತೀನಿ. ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಳ್ಳೋದು, ಒರೆಸ್ಕೊಳ್ಳೋದು, ಮತ್ತು ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಇದು ಒಂದು ಸೈಕಲ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಬಡಿಸ್ಕೊಂಡು ತಿಂತಾಯಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ನಮ್ಗೆ ಯಾರೂ ಬಡಿಸ್ಕೊಡೋರು ಇಲ್ಲ ಅದು ಇದು ಅಂತ. ಬಟ್ ಯಾವತ್ತೂ ನನಗೆ ಏನೋ ಒಂದು ಆ ಥರ ಫೀಲ್ ಆಗಲೇ ಇಲ್ಲ, ಆಗೋದು ಬೇಡ ಅಂದ್ಕೊಳ್ತೀನಿ. ನಮ್ಮ ಕೈಯಾರೆ ನಾವು ಅಡುಗೆ ಮಾಡಿಬಿಟ್ಟು ನಾವಾದರೆ ಒಂದು 4 ಜನ ನಮ್ಮ ಮನೆಗೆ ಬಂದರೆ ಅವ್ರ ಹೊಟ್ಟೆ ತುಂಬ ಬಡಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನಮಗೂ ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಬಡಿಸ್ಕೊಂಡು ಮಿಕ್ಕೋ ಥರ ಇನ್ನೂ ಇಬ್ಬರು ಜಾಸ್ತಿ ಬಂದು ತಿನ್ನಬೇಕು ಅಷ್ಟು ಮಾಡ್ತೀನಿ, ನನ್ನ ಕೈ ದೊಡ್ಡದಿದೆ ಅಂತ ಹೇಳ್ತೀನಿ. ಅಷ್ಟಕ್ಕಷ್ಟೇ ಅಳತೆ. ಇನ್ನೊಂದು 4 ತುತ್ತು ಕಡಿಮೆ ಆಗೋ ಥರ ನಾನು ಯಾವತ್ತೂ ಮಾಡಲ್ಲ. ಇನ್ನೂ ಮತ್ತೆ ಮಾರನೇ ದಿವಸನೂ ಮಿಕ್ಕಿರಬೇಕು ಅಷ್ಟು ನಾನು ಮಾಡೋದು. ಕೈ ದೊಡ್ಡದಿದೆ, ಚಿಕ್ಕದಂತೂ ಇಲ್ಲ ನನಗೆ. ಸೊ ಇವಾಗ ಪುಲಾವು ಮೊಸರು ಬಜ್ಜಿ ಹಾಕ್ಕೊಂಡು ಇವಾಗ ತಿಂತಾಯಿದ್ದೀನಿ. ಕಂಪ್ಲೀಟಾಗಿ ಮನೆ ಕೆಲಸ ಕ್ಲೀನಿಂಗ್ ಆಯಿತು. ಮನೆ ಒರೆಸೋದು, ಬಾಗಿಲು ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ಮತ್ತು ಪೆಟ್ಸ್ಗೆಲ್ಲ ವಾಕಿಂಗು, ಫುಡ್ಡು ಎಲ್ಲ ಮುಗಿಸಿ ನೆಮ್ಮದಿಯಾಗಿ ಸ್ವಲ್ಪ ಪುಲಾವ್ನ ತಟ್ಟೆಗೆ ಹಾಕ್ಕೊಂಡು ಕೂತ್ಕೊಂಡಾಗ ಏನೋ ಜಗನ್ನಾಥ ಶ್ರೀಕೃಷ್ಣ ಪರಮಾತ್ಮ ನಮಗೆ ಇಷ್ಟು ಒಂದು ಫುಡ್ ಆ್ಯಂಡ್ ಶೆಲ್ಟರ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಅದ್ರ ಜೊತೆಗೆ ನಾವು ಏನು ಇಷ್ಟನೋ ಅದನ್ನು ಮಾಡ್ಕೊಂಡು ತಿನ್ನೋದಕ್ಕೆ ನಮಗೆ ಆರೋಗ್ಯನೂ ಕೊಟ್ಟಿದ್ದಾರೆ. ಸೊ ಇದೊಂದು ಪುಣ್ಯ ನಾವು ಕೇಳ್ಕೊಂಡು ಬಂದಿರೋದು ಅಂತ ಹೇಳಿದ್ರು ತಪ್ಪೇನಿಲ್ಲ. ದೇವ್ರು ನಮಗೆ ಇವತ್ತು ಖುಷಿಯಾಗಿ ಇಟ್ಟಿದ್ದಾರೆ. ಇವತ್ತು ನಾವು ಹೊಟ್ಟೆ ತುಂಬ ತಟ್ಟೆನಲ್ಲಿ ಅನ್ನ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ದೀವಿ ಬಿಸಿ ಬಿಸಿಯಾಗಿ ಅಂದರೆ ಅದಕ್ಕಿಂತ ಅದೃಷ್ಟ, ಅದಕ್ಕಿಂತ ಪುಣ್ಯ ಮತ್ತೇನಿಲ್ಲ. ನೀವು ಎಷ್ಟೇ ದೊಡ್ಡ ಹೋಟ್ಲಿಗೆ ಹೋಗಿ ಊಟ ಮಾಡಿ, ಇಲ್ಲ ಹೋಟ್ಲಿಂದ ನೀವು ಮನೆಗೆ ತರಿಸ್ಕೊಂಡು 1 ಅವರ್ ಬಿಟ್ಟು ಅದನ್ನು ಊಟ ಮಾಡಿ, ಆದರೆ ಮನೇಲಿರೋ ನೀವು ರಸಮ್ಮೋ ಏನೋ ಒಂದು ಜುಣಕಾನೋ ಏನೋ ಒಂದು ಉಪ್ಪಿನಕಾಯಿ ಅನ್ನ ತಂಗಳದಿದ್ರೂ ಅನ್ನ ಮನೆಯಲ್ಲಿ ಉಪ್ಪಿನಕಾಯಿನೋ ಇಲ್ಲ ಏನಾದರೂ ರಸಮ್ ಹಾಕ್ಕೊಂಡು ತಿಂದರೆ ರುಚಿ ಇರುತ್ತೆ. ಮೊಸರು ಹಾಕ್ಕೊಂಡು ತಿಂದರೂ ಅನ್ನ ಮನೆಯಲ್ಲಿ ರುಚಿ ಇರುತ್ತೆ. ಅದೇ ನೀವು ಹೋಟ್ಲಿನ ಪಾರ್ಸಲ್ ತಂದು 1 ಅವರ್ ಬಿಟ್ಟು ಅದನ್ನು ನೀವು ತಿನ್ನೋಕ್ಕೆ ಹೋಗಿ, ನಿಮಗೆ ಗೊತ್ತಾ, ಒಂದು ಪುಲಾವ್ ಆಗಲಿ, ಒಂದು ಮಸಾಲೆ ದೋಸೆನೋ ಸೆಟ್ ದೋಸೆನೋ ಅದನ್ನು ತೊಗೊಂಡು ಬನ್ನಿ, 1 ಅವರ್ ಇಡಿ. ಹಾಗೇ 1 ಅವರ್ ಆದಮೇಲೆ ತಿನ್ನೋಕ್ಕೆ ಹೋಗಿ ಹೇಗಿರುತ್ತೆ ಅಂತ ನೋಡಿ. ಅದೇ ಮನೆಯದಾದರೆ ಆ ಥರ ಇರೋದಿಲ್ಲ, ಅದು ಕಮರ್ಷಿಯಲ್ ಆಗಿ ಅವ್ರು ಮಾಡ್ತಾರೆ. ಆದರೆ ಇದು ಮನೆಯದು. ನಾವು ಪ್ರೀತಿ ಮತ್ತು ಆರೋಗ್ಯ ಎಲ್ಲ ಒಂದು ಪ್ರತಿಯೊಂದು ಕ್ವಾಲಿಟಿ ಅನ್ನೋದು ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಾಗ ಅದೇನೋ ಮನೆ ಊಟನೇ. ಎಷ್ಟೇ ಅಂದ್ರೂ, ಎಷ್ಟೇ ಶ್ರೀಮಂತಿಕೆ ಇದ್ರೂ ಮನೆಯಲ್ಲಿ ಒಂದು ಪತ್ನಿ ಮಡದಿ ಏನು ನಮಗೆ ಪ್ರೀತಿಯಿಂದ ಒಂದು ಅಡುಗೆ ಮಾಡಿ ಹಾಕ್ತಾ ಇದ್ದಾರೆ ಅಂದರೆ ಅವ್ರಿಗೆ ತುಂಬ ಮನೆಯಲ್ಲಿರೋ ಗಂಡಸರಾಗಲಿ ಗಂಡು ಮಕ್ಕಳು, ಮನೇಲಿರೋ ಮಕ್ಕಳು ತಾಯಿಗೆ ಗೌರವ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ಏನೋ ಇವಳು ಅಡುಗೆ ಮಾಡೋಳು, ಅಡುಗೆ ಮಾಡೋಕ್ಕೆ ಇದ್ದಾಳೆ ಇವಳು ಅನ್ನೋ ಥರ ಒಂದು ಇದು ತೋರಿಸ್ಬಾರ್ದು ಅಂತ ಹೇಳ್ತೀನಿ. ಪುಣ್ಯ ಮಾಡಿರ್ತಾರೆ ಯಾರ ಮನೆಯಲ್ಲಿ ತಾಯಿ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡ್ತಾರೋ, ಯಾರ ಮನೇಲಿ ಒಂದು ಪತ್ನಿ ಬಾಕ್ಸ್ನ ರೆಡಿ ಮಾಡಿ ಗಂಡನಿಗೆ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಅಡುಗೆ ಬಡಿಸ್ತಾರೋ ಅವರು ಪುಣ್ಯ ಮಾಡಿರ್ತಾರೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ಯಾವಾಗಲೂ ಮನೆಯಲ್ಲಿರೋ ಹೆಣ್ಣುಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ. ಅವರೇ ಮನೆ ಮಹಾಲಕ್ಷ್ಮಿ, ಅವರೇ ಮನೆಗೆ ದೇವಿ ಜಗನ್ಮಾತೆ ಅಂತ ಅವ್ರಿಗೆ ಗೌರವ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಸಿ ಬಿಸಿಯಾಗಿರೋ ಪುಲಾವ್ ತಿಂದು ಸ್ವಲ್ಪ ಟೀ ಕುಡಿದು ಆಮೇಲೆ ತಲೆ ಕೂದಲು ಒಣಗಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಸ್ವಲ್ಪ ಬಟ್ಟೆಗಳಿತ್ತು, ಅದನ್ನು ಒಣಗಿ ಹಾಕೋಣ ಅಂತ ಇಲ್ಲಿ ಬಂದೆ. ಹೂವಮ್ಮ ಬಂದಿದ್ಲು. ಹೂವಮ್ಮ ನನ್ನ ನೋಡಿದ ತಕ್ಷಣನೇ ಹೂವು ಬೇಕಾ ಅಂತ ಎಲ್ಲ ಕೇಳ್ತಾ ಇದ್ಲು. ಅದಕ್ಕೆ ಇಲ್ಲಮ್ಮ ನಾನೆಲ್ಲಿ ಹೂವು ಮುಡ್ಕೊಳ್ಳಿ, ನೋಡು ಕೂದಲು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ, ಇವತ್ತು ಬೇಡ ಅಂತ ನಾನು ಮಾತಾಡ್ತಾ ಇದ್ದೆ. ಯಾಕೆಂದರೆ ಇಲ್ಲಿ ಬಟ್ಟೆ ಒಣಗಾಕ್ತಾಯಿದ್ದೀನಿ, ಮತ್ತೆ ನಾನು ಕೆಳಗಡೆ ಇಳಿದು ಹೋಗಬೇಕು, ಮತ್ತು ಪರ್ಸ್ ತೊಗೊಂಡು ಹೋಗಬೇಕು, ಪೆಟ್ಸ್ ಎಲ್ಲ ಓಡಿ ಬರ್ತವೆ, ಅವನ್ನ ಅವಾಯ್ಡ್ ಮಾಡಬೇಕು. ಈ ಥರ ಒಂದು ಏನಾದರೂ ಇದ್ದಾಗ ನಾನು ಮತ್ತೆ ಕೆಳಗಿಳಿದು ಹೋಗಲ್ಲ, ಮಾಡೋ ಕೆಲಸನ ಅರ್ಧ ಬಿಟ್ಟು. ಅಂತ ಎಮರ್ಜೆನ್ಸಿ ಏನಾದರೂ ಕಸದ ಗಾಡಿ ಬಂದರೆ ಮಾತ್ರ ಹೋಗ್ತೀನಿ. ಸೊ ಯಾವಾಗ್ಲೂ ತರಕಾರಿ ತೊಗೊಂಬರಕ್ಕೆ ಅದಕ್ಕೆ ಕೆಳಗಡೆ ಇಳಿದು ಹೋಗಲ್ಲ. ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ಹೂವು ತರಕಾರಿ ಹಣ್ಣು ಎಲ್ಲ ನಾನು ತೊಗೊಂಡು ಬಂದು ಹಾಪ್ಕಾಮ್ಸು ತರಕಾರಿ ಶಾಪಲ್ಲಿ ತೊಗೊಂಬಂದು ಇಡ್ತೀನಿ ಅಂತ ಹೇಳ್ತೀನಿ. ಇವಾಗ ಈ ಕೆಲಸ ಆಗಬೇಕಲ್ವ, ಸೊ ಇದೆಲ್ಲ ಒಣಗಾದ್ಮೇಲೆ ಆಮೇಲೆ ಮಡಚಿಟ್ಕೊಳ್ಳೋದು ಅಂತ ಹೇಳ್ತೀನಿ. ತಾಯಿ ಅಂದರೆ ಸ್ನೇಹಿತೆ ಆಗಿರಬೇಕು ಮಕ್ಕಳಿಗೆ. ಮಕ್ಕಳು ಸ್ವಲ್ಪ ದೊಡ್ಡವರು, ಹೆಣ್ಣು ಮಕ್ಕಳು ಅದನ್ನು ಎಸ್ಪೆಷಲಿ ದೊಡ್ಡವರು ಆಗ್ತಾ ಇದ್ದಂಗೆ
ಅವ್ರ ಜೊತೆ ಸ್ನೇಹಿತೆಯಾಗಿ ಗೆಳತಿ ಥರ ಇರಬೇಕು, ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಪ್ರೀತಿಯಿಂದ ತುಂಬ ಆತ್ಮೀಯತೆಯಿಂದ ಇರಬೇಕು. ಅಪ್ಪ ನಾನು ಈ ಥರ ತಾಯಿನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಅಂತ ಮಕ್ಳಿಗೆ ಕೂಡ ಅನ್ನಿಸ್ಬೇಕು. ಅವರು ಏನೇ ಒಂದು ಅವ್ರ ಮನಸ್ಸಲ್ಲಿ ಒಂದು ನೋವುಗಳು ಇರಲಿ, ಒಂದು ಖುಷಿ ಇರಲಿ, ಏನೇ ಒಂದು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋವಂಥದ್ದು ಇದ್ರೂ ಕೂಡ ತಾಯಿ ಹತ್ರ ಓಪನ್ ಆಗಿ ಧೈರ್ಯವಾಗಿ ಹೇಳ್ಕೊಳ್ಬೇಕು. ಆ ಥರ ತಾಯಿ ಇರಬೇಕು ಅಂತ ಹೇಳ್ತೀನಿ. ಸೊ ಆಮೇಲೆ ಇನ್ನೊಂದು ಹೆಂಡತಿ ಆಗಿರೋಳು ಅಷ್ಟೇ ಗಂಡನಿಗೆ ಪ್ರತಿಯೊಂದು ಗಂಡನ ಒಂದು ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗಿರಬೇಕು. ಗಂಡನೂ ಅಷ್ಟೇ ಹೆಂಡತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ತುಂಬ ಡಾಮಿನೇಟಿಂಗ್ ಆಗಿ ಮಾಡಿ ಅವ್ರನ್ನ ಏನೋ ಅವ್ರ ತಂದೆ ತಾಯಿನ ಮಾತ್ರ ನೋಡ್ಕೊಳ್ಳೋಕ್ಕೆ ಬಂದಿರೋ ಒಬ್ಬಳು ಕೆಲಸದ ಆಳು ಥರನ ಅವಳನ್ನ ಟ್ರೀಟ್ ಮಾಡಿ, ಮಕ್ಕಳನ್ನ ಹೆತ್ತಲು ಆಯಿತು ಮೂಲೆಯಲ್ಲಿ ಕೂತ್ಕೊಳ್ಳಿ, ಅಡುಗೆ ಮಾಡ್ಕೊಂಡು ಮನೆಯಲ್ಲಿ ಬಿದ್ದಿರಲಿ ಅನ್ನೋ ಥರ ಅವಳಿಗೆ ಟ್ರೀಟ್ ಮಾಡಬಾರ್ದು. ಇವಳಿಗೆ ನಮ್ಮನೆ ಬಿಟ್ಟರೆ ಬೇರೆ ಗತಿ ಇಲ್ಲ, ನಾವು ನಮ್ಮನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಅವಳಿಗೆ ತುಂಬ ಒಂಥರ ಏನದು ಅವಳಿಗೆ ಕಾಳಜಿ ಮಾಡ್ದಲೆ, ಅವಳಿಗೆ ಮನೆಯಲ್ಲಿ ಯಾರೂ ಮಾತಾಡಿಸ್ದಲೆ ಅವಳನ್ನ ಕೇರ್ಲೆಸ್ ಆಗಿ ಒಂದು ಮೂಲೆಯಲ್ಲಿ ಬಿಸಾಕಿ ಅವಳಿಗೆ ಕೊಡಬಾರ್ದು ಮಾನಸಿಕ ಚಿತ್ರಹಿಂಸೆಗಳನ್ನು ಕೊಡೋರು ತುಂಬ ತುಂಬ ವಿಚಿತ್ರವಾಗಿರೋ ಚಿತ್ರಹಿಂಸೆ ಕೊಡೋರು ಕೂಡ ಇರ್ತಾರೆ. ಆದರೆ ಆ ಮನೆಯಲ್ಲಿ ಅಂಥ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿರೋ ಹೆಣ್ಮಕ್ಳು ನೋಡೋಕ್ಕೆಲ್ಲನೂ ಚೆನ್ನಾಗೇ ಕಾಣಿಸ್ತಾರೆ. ಆದರೆ ಅವರ ಒಳಗಡೆ ಇರೋ ಒಂದು ಪರಿಸ್ಥಿತಿಗಳು, ಅವರು ಅನುಭವಿಸ್ತಾ ಇರೋ ಹಿಂಸೆಗಳು, ನೋವುಗಳು ಅವರು ಹೇಳೋಕ್ಕೂ ಆಗಲ್ಲ ಯಾರಿಗೂ, ಅದನ್ನು ನುಂಗೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ಯಾಕೆಂದರೆ ಮಕ್ಕಳ ಭವಿಷ್ಯ ಅನ್ನೋದು ಒಂದು ಇರುತ್ತೆ. ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ಆ ಮಕ್ಕಳ ಮನಸ್ಸಿನ ಮೇಲೆ ದೊಡ್ಡ ದೊಡ್ಡ ಗಾಯಗಳಾಗಿ ಅದು ಬೇರೆ ಪರಿಣಾಮ ಆಗಬಾರ್ದು. ಮನಸ್ಸಿನ ಮೇಲೆ ಆಗಿರೋ ಗಾಯಗಳು ವಾಸಿ ಮಾಡೋಕ್ಕಾಗಲ್ಲ. ಆ ಒಂದು ವಿಷಯಕ್ಕೆ ಮಾತ್ರ ಮತ್ತು ಸೊಸೈಟಿ ಒಂದು ತವ್ರ ಮನೆಯವ್ರಿಗೆ ನೋವಾಗುತ್ತೆ, ಅಣ್ಣ ತಮ್ಮಂದರೆ ತಾಯಿಗೆ ನೋವಾಗುತ್ತೆ, ಅಪ್ಪನಿಗೆ ನೋವಾಗುತ್ತೆ ಅಂತ ಎಲ್ಲ ನೋವುಗಳನ್ನು ಅವರು ತಡ್ಕೊಂಡು ಅದು ಒಂದು ವಿಷಯಕ್ಕೆ ತುಂಬ ಸೈಲೆಂಟಾಗಿರೋರು ಇರ್ತಾರೆ. ಇವಾಗ್ಲೂ ಇದ್ದಾರೆ. ಕೆಲವೊಬ್ಬರು ಧೈರ್ಯವಾಗಿ ಎದುರಿಸೋರು, ಫೇಸ್ ಮಾಡೋರು ಇದ್ದಾರೆ ಅಂತ ಹೇಳ್ತೀನಿ. ಸೊ ಹೀಗೆ ಹೆಣ್ಮಕ್ಳಿಗೆ ಒಂದು ಏನಕ್ಕೆ ಒಂದು ಧೈರ್ಯ ಒಂದು ಇರಬೇಕು ಅಂದರೆ, ಮತ್ತು ಹೆಂಡತಿನ ಯಾವ ಥರ ಅವಳಿಗೆ ಒಂದು ಸ್ಥಾನ ಒಂದು ಮನೆಯಲ್ಲಿ ಅವ್ರ ಅತ್ತೆ ಮಾವನ ಮುಂದೆ, ಅಂದರೆ ಹೆಂಡತಿ ಅತ್ತೆ ಮಾವ ಅಂದರೆ ಅವ್ರ ತಂದೆ ತಾಯಿ, ಗಂಡನ ತಂದೆ ತಾಯಿ ಮುಂದೆ, ಗಂಡನ ಅಣ್ಣನ ಹೆಂಡತಿ ಮುಂದೆ ಅವಳಿಗೆ ಯಾವ ಥರ ಮರ್ಯಾದೆ ಕೊಡಬೇಕು, ಅವಳನ್ನ ಯಾವ ಥರ ನೋಡ್ಕೊಳ್ಬೇಕು, ಅವರು ಎಲ್ಲರ ಮುಂದೆನೇ ಅವಳಿಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ರೆ ಅವಳಿಗೆ ಯಾರು ಆಮೇಲೆ ಮನೆಯಲ್ಲಿರೋರು ಯಾರೊಬ್ಬರೂ ಅವಳಿಗೆ ಮರ್ಯಾದೆ ಕೊಡಲ್ಲ. ಇವಳ್ದು ಇಷ್ಟೇನಪ್ಪ ಅಂದ್ಬಿಟ್ಟು ಅವ್ರು ಇನ್ನೂ ಸ್ವಲ್ಪ ಡಬಲ್ ಟಾರ್ಚರು, ಮೆಂಟಲ್ ಟಾರ್ಚರು, ಹರಾಸ್ಮೆಂಟು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದಕ್ಕೇ ಹೆಣ್ಮಕ್ಳು ಯಾರೇ ಆಗಲಿ ಹುಷಾರಾಗಿ ಒಂದು ಎಜುಕೇಷನ್ ಮಾಡ್ಕೊಳ್ಳಿ, ಚೆನ್ನಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಆದರೆ ತುಂಬ 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 ಸೂಕ್ಷ್ಮವಾಗಿ ಜರಡಿ ಹಿಡಿದು ನೋಡಿ ಮಾಡಿ ಮದುವೆ ಮಾಡ್ಕೊಳ್ಳಿ. ಯಾಕೆಂದರೆ ಜಾತಕ ಪಾತಕ ಅಂತ ಹೇಳ್ತಾರಲ್ವ, ಅದೆಲ್ಲ ಶುದ್ಧ ಒಂದು ಭ್ರಮೆ ರೀ ಅದು. ಅದರಲ್ಲಿ ಏನೂ ಗೊತ್ತಾಗಲ್ಲ, ಏನೂ ಇರೋದಿಲ್ಲ. ನಿಮಗೆ ನಿಮ್ಮ ಆತ್ಮ, ನಿಮ್ಮ ಮನಸ್ಸು ಹೇಳ್ತಾ ಇದೆಯಾ, ಹೌದು ಇವರು ನನ್ನ ಲೈಫ್ ಪಾರ್ಟ್ನರ್ ಆಗೋದಕ್ಕೆ ಸರಿಯಾದ ವ್ಯಕ್ತಿ ಅಂತ ಅನಿಸಿದ್ರೆ ಮಾತ್ರ ನೀವು ಮುಂದುವರಿರಿ. ಇಲ್ಲ ನಿಮ್ಮ ಪೇರೆಂಟ್ಸ್ ಎಷ್ಟೇ ಅವರು ಆಗಿದೆ ಹೀಗಿದೆ, ತುಂಬ ದೊಡ್ಡ ಕಾರಿದೆ, ಹಾಗೆ ಜಾಬ್ ಇದೆ, ಈ ಥರ ಜಾಬ್ ಇದೆ, ಏನು ಅಬ್ರಾಡಲ್ಲಿ ಹೋಗ್ತಾರೆ ಬರ್ತಾರೆ, ಅಬ್ರಾಡಲ್ಲೇ ಇರ್ತಾರೆ, ಪ್ರಾಪರ್ಟಿ ಇದೆ ಅಂತ ಏನಾದರೂ ಹೇಳಿದ್ರೆ ನಿಮ್ಗೆ ಇಷ್ಟ ಇಲ್ಲದೆ ಹೋದರೂ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ. ಒಂದು ವೇಳೆ ಅಲ್ಲಿ ತುಂಬ ನಿಮ್ಗೆ ಮೆಂಟಲ್ ಹರಾಸ್ಮೆಂಟು, ಟಾರ್ಚರು, ಅಬ್ಯೂಸ್ ಆಗ್ತಾ ಇದೆ ಅಂದರೆ ಕಿತ್ಕೊಂಡು ಅಲ್ಲಿಂದ ಹೊರಗಡೆ ಬಂದುಬಿಡಿ. ಅಂಥ ಜಾಗದಲ್ಲಿ ನೀವು ಇರೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳನ್ನು ಎತ್ತಾಕೊಂಡು ಬಂದು ಅಂಥವ್ರಿಗೆ ಸರಿಯಾಗಿರೋ ಪಾಠ ಕಲಿಸಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಭೂಮಿ ತಾಯಿನೂ ಅಷ್ಟೇ, ಭೂಮಿ ತಾಯಿ ಆಯಿತು, ಒಂದು ನದಿ ಆಯಿತು, ಅವರು ಎಷ್ಟು ತಡ್ಕೊಳ್ತಾರೋ ಅವ್ರಿಗೆ ಅಷ್ಟೇ ಚಿತ್ರಹಿಂಸೆಗಳು ಮನುಷ್ಯರು ಕೊಡ್ತಾರಲ್ವ. ನಾವೇನು ದೇವ್ರುಗಳಲ್ಲ, ನಾವು ಮನುಷ್ಯರು. ನಮಗೆ ಯಾರಾದರೂ ಒಂದು ಚಾಕು ತೊಗೊಂಡು ಚುಚ್ಚಿದ್ರು, ಸೂಜಿ ತೊಗೊಂಡು ಚುಚ್ಚಿದ್ರೂ ನಮಗೆ ನೋವು ಆಗೇ ಆಗುತ್ತೆ. ಸೊ ಅದಕ್ಕೆ ತಂದೆ ತಾಯಿ ಮನೆಯಲ್ಲೇ ಎಲ್ಲ ಸುಖ ಸಂತೋಷ ಅನುಭವಿಸಿರ್ತೀವಿ. ಒಂದು ಯಾರೂ ನಮಗೆ
ಅಷ್ಟೊಂದು ಮನಸ್ಸಿಗೆ ಹಿಂಸೆ ಕೊಟ್ಟಿರಲ್ಲ ಅಂದಮೇಲೆ ಇವ್ರ ಮನೆಗೆ ವಂಶದ ದೀಪ ಹಚ್ಚೋಕ್ಕೆ ಹೋಗಿ ಇವ್ರಿಗೆ ಮಕ್ಕಳು ಹೆತ್ಕೊಟ್ಟು ಇವ್ರ ಅಪ್ಪ ಅಮ್ಮನಿಗೆ ಚಾಕರಿಗಳು ಮಾಡಿ ಇವ್ರ ಮನೆಯನ್ನು ಉದ್ಧಾರ ಮಾಡೋದಕ್ಕೆ ದೇವ್ರ ಹತ್ರ ಹರಕೆಗಳು ಉಪವಾಸಗಳು ವ್ರತಗಳು ಮಾಡಿಬಿಟ್ಟು ನಾವು ಚಿತ್ರಹಿಂಸೆ ಅನುಭವಿಸೋದು, ನಾವು ನರಕ ಯಾತನೆ ಅನುಭವಿಸೋದು, ನಾವು ಒಂಥರ ಮನೆ ಕೆಲಸದವ್ರಿಗಿಂತ ಕೀಳಾಗಿ ಬಿದ್ದಿರೋದು ಸಹಿಸ್ಕೊಳ್ಳೇಬಾರ್ದು ಖಂಡಿತವಾಗ್ಲೂ ಅಂತ ಹೇಳ್ತೀನಿ. ಇವತ್ತು ಸೋಮವಾರ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಶಾವಿಗೆ ಬಾತ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಶಾವಿಗೆ ಬಾತು. ಸ್ವಲ್ಪ ವೆಜಿಟೇಬಲ್ಸ್ ಹಾಕಿದ್ದೀನಿ, ಅಂದರೆ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಬೀನ್ಸು, ಕ್ಯಾರೆಟು, ಒಂದು ಸ್ವಲ್ಪ ಇದು ಬದನೆಕಾಯಿ ಇತ್ತು 1-2, ಅದನ್ನು ಹಾಕಿದೆ. ಸೊ ಏನಾದರೂ ತರಕಾರಿ 1-2 ಮಿಕ್ಕಿದಾಗ ಏನಾದರೂ ಒಂದು ಮಾಡಿ ಅದನ್ನು ಖಾಲಿ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ. ಒಂದು ಫ್ರಿಜ್ಜಲ್ಲಿ ಒಂದು ಬದನೆಕಾಯಿ ಇರುತ್ತೆ, ಒಂದು ಆಲೂಗಡ್ಡೆ ಇರುತ್ತೆ, ಒಂದು ಕ್ಯಾಪ್ಸಿಕಮ್ ಇರುತ್ತೆ, ಏನೋ ಒಂದು ಮಾಡಿ ತಿಂದ್ಬಿಡೋದು ಇಷ್ಟೇ. ತುಂಬ ರುಚಿಯಾಗಿದೆ. ಇದು ಮರಳೋ ನೀರಲ್ಲಿ ಈ ಶಾವಿಗೆನ ಹಾಕಿ ನೀರನ್ನ ಬಸಿದು ಆಮೇಲೆ ಒಗ್ಗರಣೆ ಹಾಕಿರೋದು. ರೆಡಿಮೇಡ್ ಶಾವಿಗೆ ಅಂತಲೇ ಹೇಳ್ತೀನಿ. ಟೈಮ್ ಎಷ್ಟಾಗಿದೆ ಅಂದರೆ ಇವಾಗ ಟೈಮ್ ಆಗಿದೆ 6:30 ಆಗಿದೆ. ಹಾಲು ತೊಗೊಂಬಂದೆ, ಫ್ರೆಶ್ ಆಗಿ ಹಾಲು ಮೊಸರು ಕಾಯಿಸಿದ್ದೀನಿ. ದೋಸೆ ಹಿಟ್ಟಿಟ್ಟಿದ್ದೀನಿ, ದೋಸೆ ರುಬ್ಬಬೇಕು, ರೆಡಿ ಮಾಡಿಟ್ಟಿದ್ದೀನಿ. ಉದ್ದಿನಬೇಳೆ ಅಕ್ಕಿ ಎಲ್ಲ ರುಬ್ಬಬೇಕು. ಆಲೂಗಡ್ಡೆ ಪಲ್ಯ ಮಾಡಿ ರಾತ್ರಿಗೆ ಒಂದು 5-6 ಚಪಾತಿ ಮಾಡಬೇಕು. ಹಿಟ್ಟು ಕಲಿಸ್ಬೇಕು, ಆಲೂಗಡ್ಡೆ ಬೇಯಿಸೋಕೆ ಕುಕ್ಕರಲ್ಲಿ ಇಡಬೇಕು. ಇಶಾನಿಗೆ ಮತ್ತು ಶ್ರೀಗೌರಿಗೆ ಗೆಣಸು ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ. ಅದನ್ನ ಅವ್ರಿಗೆ ರಾತ್ರಿ ತಿನ್ನೋಕ್ಕೆ ಬೌಲಲ್ಲಿ ಹಾಕಬೇಕು. ತಿಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಬೇಕು. ದೋಸೆ ಹಿಟ್ಟಿಗೆ ರುಬ್ಬಬೇಕು, ಅಕ್ಕಿ ಉದ್ದಿನಬೇಳೆ ಎಲ್ಲ ರುಬ್ಬಬೇಕು. ಇಷ್ಟು ಕೆಲಸ ಇದೆ. ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ, ಹಿಂಗೆ ಇದೆ. ಹಾಲು ಕಾಯಿಸಿಟ್ಟಿದ್ದೀನಿ, ಇವಾಗ ಕಾಯಿಸಿದೆ. ಇದು ಇಶಾನಿಗೆ ಶ್ರೀಗೌರಿಗೆ ಗೆಣಸು ಆಲೂಗಡ್ಡೆ, ಶ್ರೀಗೌರಿಗೆ ಇಶಾನಿಗೆ ಸಿಪ್ಪೆ ತೆಗೆದುಬಿಟ್ಟು ತಿನ್ನಕ್ಕೆ ಕೊಡಬೇಕು. ಇವಾಗ ಸಣ್ಣ ಸಣ್ಣ ಪೀಸ್ ಮಾಡಿ. ದೋಸೆಗೆ ಅವಲಕ್ಕಿ ನೆನೆಸಿಟ್ಟಿದ್ದೀನಿ, ಮಿಕ್ಸ್ ಮಾಡಬೇಕು. ಇವಾಗ ಅಕ್ಕಿ ಜೊತೆನಲ್ಲಿ ನೆನೆದಿದೆ, ಒಂದು 20 ನಿಮಿಷ ನೆನೆಸಿದ್ರೆ ಸಾಕು. ಇದಾಯಿತು. ಒಂದು 3 ಹಿಡಿಯಷ್ಟು ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ದೋಸೆಗೆ ನೆನೆಸಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಅಂತೂ ಆಗಲ್ಲ, 7:30ಗೆಲ್ಲ ದೋಸೆ ಎದ್ದೋಳಲ್ಲ. ಮಲ್ಕೊಂಡಿರ್ತವೆ ದೋಸೆಗಳು, 7:30ಗೆ ಎದ್ದೋಳಲ್ಲ ಅಷ್ಟು ಬೇಗ. ಯಾಕೆಂದರೆ ವೆದರ್ ತುಂಬ ಕೋಲ್ಡ್ ಇದೆಯಲ್ವಾ, ಟೆಂಪ್ರೇಚರ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ದೋಸೆ ಹಿಟ್ಟು ಹುಳಿ ಬರಬೇಕಲ್ಲ, ಫರ್ಮೆಂಟೇಷನ್ ಆಗಬೇಕು. ಅದಕ್ಕೇ ಸಾಯಂಕಾಲ ದೋಸೆಗೆ ಹಾಕ್ತೀನಿ, ಇಲ್ಲ 11 ಗಂಟೆಗೆ ಹಾಕ್ಬೋದು. ಸಾಯಂಕಾಲ ನಮ್ಮ ಕಸಿನ್ ಮಗ ಬರ್ತಾನೆ, ಅವನು 6 ಗಂಟೆಗೆ ಬರ್ತಾನೆ. ಅವನಿಗೆ ಯಾವಾಗ ಬಿಸಿ ಬಿಸಿ ದೋಸೆ, ಆಲೂಗಡ್ಡೆ ಪಲ್ಯ, ಶೇಂಗಾ ಚಟ್ನಿ ಮಾಡಿಕೊಡ್ತೀನಿ. ಇವಾಗ ಇದು ನೀರೆಲ್ಲ ಚೆಲ್ಬಿಟ್ಟು ಮತ್ತೆ ಫ್ರೆಶ್ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇದೇ ಪಾತ್ರೆನಲ್ಲಿ ಎಲ್ಲ ಇಟ್ಟುಬಿಡ್ತೀನಿ. ಕೆಲಸ ಇಷ್ಟಿದೆ, ಮಾಡ್ಕೊಳ್ತೀನಿ. ಓಕೆ, ಬಾಯ್. ನೋಡಿ, ಇವಾಗ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಪಡ್ಡನಾದರೂ ಮಾಡ್ಕೊಳ್ಬೋದು, ದೋಸೆನಾದರೂ ಮಾಡ್ಕೊಳ್ಬೋದು. ತುಂಬ ಈಸಿ ಕೆಲಸ. ಇದೊಂದು ಹಿಟ್ಟು ರೆಡಿ ಇಟ್ಬಿಟ್ರೆ ಆಯಿತು, ಅಷ್ಟೇ. ಒಗ್ಗರಣೆ ಮಾಡಿಟ್ಟಿದ್ದೀನಿ. ಇದು ನೋಡಿ, ಇದು ಏನಂದರೆ ಸ್ವಲ್ಪ ಎಣ್ಣೆ ಹಾಕಿದೆ ಒಗ್ಗರಣೆಗೆ. ಜೀರಿಗೆ, ಸಾಸಿವೆ, ಇಂಗು, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಗುಂಟೂರ್ದು ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಬೆರೆಸಿಟ್ಟಿದ್ದೀನಿ. ಹುಣಸೆ ರಸ ಹಾಕಿಲ್ಲ, ಹುಣಸೆ ರಸ ಬೇಡ, ಟೊಮೊಟೊನೇ ಜಾಸ್ತಿ ಹಾಕಿದ್ದೀನಿ ನಾನು. ಒಂದು 4 ಟೊಮೊಟೊ ಹಾಕಿದ್ದೀನಿ. ಇದರಲ್ಲೇ ಇದೆ ನೋಡಿ ಟೊಮೊಟೊ ಎಲ್ಲ. ಇವಾಗ ಇದನ್ನು ಏನು ಮಾಡ್ತೀನಿ ಅಂದರೆ ಕಡಿಬೇಕು. ಹೆಂಗೆ ಕಡಿಬೇಕು, ಹಿಂಗೆ ಕಡಿಬೇಕು. ಒಂದು ಕೈಯಲ್ಲಿ ಕಡಿಯೋಕ್ಕಾಗಲ್ಲ. ಆಮೇಲೆ ಮೊಬೈಲು ಹೆಲ್ಪ್ ಮಾಡೋಕ್ಕೆ ಯಾರಿಲ್ಲ, ದಯವಿಟ್ಟು ಕ್ಷಮಿಸಿ. ಆಮೇಲೆ ಸಿಗ್ತೀನಿ. ಇವಾಗ ಚೆನ್ನಾಗಿ ಕಡ್ಗೋಲಿಂದ ಕಡ್ದಿದ್ದೀನಿ ನೋಡಿ. ಒಂದು 4 ಹುಳಿ ಟೊಮೊಟೊ ಹಾಕಿದ್ದೀನಿ. ಇವಾಗ ಈ ಒಗ್ಗರಣೆನ ಇದ್ರ ಜೊತೆ ಬೆರೆಸೋದು ತುಂಬ ಟೇಸ್ಟ್ ಆಗುತ್ತೆ. ಸಾಂಬಾರಿಗೆ 3 ಸಾರಿ ಅನ್ನ ಬಡಿಸ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ಧನಿಯಾ ಪುಡಿ, ಅದು ಅರಿಶಿನ, ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು, ಜಾಸ್ತಿನೂ ಹಾಕಬಾರ್ದು. ಸಾಂಬಾರು ಪುಡಿ ಏನೂ ಹಾಕಿಲ್ಲ ನಾನು, ಬರೀ ಒಣ ಮೆಣಸಿನ್ಕಾಯಿ ಮಾತ್ರ. ನಿಮ್ಗೆ ಗಟ್ಟಿ ಬೇಕು ಅಂದರೆ
ಇಷ್ಟನ್ನೇ ಹೀಗೆ ಬಾಯ್ಲ್ ಮಾಡಿ ಇಟ್ಬಿಡ್ಬೋದು. ಉಪ್ಪು ಕೂಡ ಹಾಕಿದ್ದೀನಿ. ಇಲ್ಲ ಸ್ವಲ್ಪ ತೆಳುವಾಗಿ ಬೇಕು ನಮಗೆ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ನೀರು ಬೆರೆಸ್ಕೋಬೋದು. ಉಪ್ಪು, ಅರಿಶಿನ, ಗರಂ ಮಸಾಲೆ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಬೆಲ್ಲ, ಒಂದು 4 ಟೊಮೊಟೊ, ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಒಗ್ಗರಣೆಗೆ ಬೆಳ್ಳುಳ್ಳಿ, ಇಂಗು, ಇಷ್ಟು ಮಾತ್ರ ನಾನು ಇದಕ್ಕೆ ಹಾಕಿರೋದು. ತುಂಬ ಟೇಸ್ಟಿ ರೀ. ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ರುಚಿಯಾಗಿರೋ ಈ ಥರ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ. ಸಾಂಬಾರು ಅಂದರೆ ಇದಕ್ಕೆ ತರಕಾರಿ ಏನೇನೂ ಹಾಕಿಲ್ಲ ನಾನು, ಆದರೆ ಒಂದು ಸಾರಿ ಮಾಡ್ಕೊಳ್ತೀನಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಬಡಿಸ್ಕೊಳ್ತೀನಿ. ಇನ್ನು ಸ್ವಲ್ಪ ತೆಳು ಮಾಡ್ತೀನಿ ನಾನು. ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಲಿ, ಇಷ್ಟು ಗಟ್ಟಿ ಬೇಡ, ಮತ್ತು ಕುದಿಸಿ ಇನ್ನೂ ಗಟ್ಟಿಯಾಗುತ್ತೆ, ತವ್ವೆ ಆಗಿಬಿಡುತ್ತೆ. ಅದಕ್ಕೆ ನೀರು ಬೆರೆಸ್ಕೊತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರು ಬೆರೆಸ್ಕೊಳ್ಬೇಕು. ಒಂಥರ ಹುಳಿ, ಸಿಹಿ, ಕಹಿ, ಕಹಿ ಅಲ್ಲ ಸಾರಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಲ್ವ, ಸಕ್ಕರೆ ಹಾಕಬಾರ್ದು ಯಾವಾಗಲೂ. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಸಿಕ್ಕಾಪಟ್ಟೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಚೆನ್ನಾಗಿ ಕುದೀಲಿ ಇವಾಗ. ಕೊತ್ತಂಬರಿ, ಕರಿಬೇವು ಅಂತೂ ಫ್ರೆಶ್ ಆಗಿರೋದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಅನ್ನ ಇಟ್ಟಿದ್ದೀನಿ. ಇಷ್ಟು ಅನ್ನ ಇದೆ, ಮಧ್ಯಾಹ್ನ ಮುಕ್ಕಿರೋದು. ಇಲ್ಲಿ ನೋಡಿ ಅನ್ನ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇವಾಗ ಇದೊಂದು 3 ಕೂಗಿದ್ರೆ ಆಫ್ ಮಾಡಬೇಕು. ಇದು ಬಾಯ್ಲ್ ಆದರೆ ಆಫ್ ಮಾಡಿ ಮುಚ್ಚಿಡಬೇಕು. ಅದಾದಮೇಲೆ 8:30ಗೆ ಅವನಿಗೆ ಊಟಕ್ಕೆ ಬಡಿಸ್ಬಿಟ್ರೆ ಆಮೇಲೆ ನಾನು ಊಟ ಮಾಡಿಕೊಂಡು ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿ ಮಲ್ಕೋವಷ್ಟು ಹೊತ್ತರಲ್ಲಿ ಸಾಕು. ಒಂದಾಯ್ತು.